ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ಜಗತ್ ಸಾಣು ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಜೀವನವನ್ನು ನಡೆಸಲಿಕ್ಕೆ ಆಸ್ತಿ, ಅಂತಸ್ತು, ಸೌಂದರ್ಯ ಇವೆಲ್ಲ ಇದ್ರೂ ಸಹಿತ ಜೀವನ ಸಾಗಿಸ್ಲಿಕ್ಕೆ ಬರ್ತದೆ. ಇಲ್ಲದೇ ಇದ್ರೂ ಸಹಿತ ಜೀವನವನ್ನು ಸಾಗಿಸ್ಬೇಕು. ಆದರೆ ಜೀವನ ನಡೆಸಲಿಕ್ಕೆ ಜೀವನ ನಡೆಸ್ತಕ್ಕಂತಹ ವ್ಯಕ್ತಿ ಕಷ್ಟದಲ್ಲಿದ್ದಾನೋ ಅಥವಾ ಸುಖದಲ್ಲಿದ್ದಾನೋ, ಏನು ತೊಂದರೆ ಆಗ್ತಾ ಇದೆಯೋ, ಅವನಿಗೇನು ಅವಶ್ಯಕತೆ ಇದೆಯೋ ಅಂತಕ್ಕಂಥ ಅವನ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರು ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಇದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಜೀವನ ಸುಗಮವಾಗಿರ್ತೈತಿ, ಅಂದ್ರೆ ಸಂತೋಷದಿಂದ ಕಳೀಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಒಬ್ಬ ವ್ಯಕ್ತಿಗೆ ಆಸ್ತಿನೂ ಇಲ್ಲ, ಐಶ್ವರ್ಯನೂ ಇಲ್ಲ, ಸೌಂದರ್ಯನೂ ಇಲ್ಲ, ಏನೂ ಇಲ್ಲ. ಸೊ ಜೀವನವನ್ನು ನಡೆಸಲಿಕ್ಕೆ ಬಹಳ ತೊಂದರೆ ಆಗ್ತಿರ್ತೈತಿ. ಸೊ ಅವನ ಒಂದು ಹಿತೈಷಿಯಾಗಿ, ಅವನ ಒಂದು ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿ ಅವನನ್ನು ಸಂತೈಸಿದರೆ ಏನಾಗ್ತೈತೆ ಅಂತ ಹೇಳಿದ್ರೆ ಇರ್ತಕ್ಕಂತಹ ಒಂದು ಸುಖ ಇರ್ತಕ್ಕಂಥ ಒಂದು ನೋವು ಏನಾಗ್ತೈತಿ ಅಂತ ಹೇಳಿದ್ರೆ 100% ಕಡಿಮೆ ಆಗ್ತೈತಿ. ಸೊ ಇದೇ ನೋಡ್ರಿ, ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸಾಕಷ್ಟು ಐಶ್ವರ್ಯವನ್ನು ಹೊಂದಿರ್ತಾನ, ಸುಖ ಸಂಪತ್ತನ್ನು ಹೊಂದಿರ್ತಾನ, ಬಟ್ ಅವನ ಒಂದು ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದರೆ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಸುಖ, ಸಂತೋಷ, ಐಶ್ವರ್ಯವನ್ನು ಸವಿಲಿಕ್ಕೆ ಅವನಿಗೇನಾಗ್ತೈತಿ ಅಂತಂದ್ರೆ ಇಲ್ಲಿ ಬೇಜಾರಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಹತ್ರ ಏನೂ ಇರೋದಿಲ್ಲ. ಸೊ ಆ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿ ಅವನ ಒಂದು ಭಾವನೆಗಳಿಗೆ ಸ್ಪಂದಿಸಿ ಇದ್ದಿದ್ರಲ್ಲಿ ಸಂತೃಪ್ತಿಯನ್ನು ಹೊಂದಲಿಕ್ಕೆ ಅವನಿಗೆ ಸಹಕರಿಸಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಆ ಶ್ರೀಮಂತ ವ್ಯಕ್ತಿಗಿನ್ನ ಖುಷಿಯಾಗಿರ್ತಾನೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಯಾರು ಯಾರನ್ನ ಸಹಾಯ ಬೇಕು ಅಂತ ಕೇಳೋದಿಲ್ಲ. ಸೊ ಯಾರ ಒಂದು ಮನೋಭಾವ, ಯಾರ ಒಂದು ವ್ಯಕ್ತಿತ್ವ ಸ್ವಾಭಿಮಾನಿಯಾಗಿರ್ತೈತಿ, ಸೊ ಅಂತಹ ವ್ಯಕ್ತಿಗಳು ಯಾವತ್ತೂ ಯಾರನ್ನ ಸಹಾಯ ಹಸ್ತಕ್ಕಾಗಿ ಕೇಳೋದಿಲ್ಲ. ಸೊ ಅಂತಹ ವ್ಯಕ್ತಿಗಳ ಭಾವನೆಗಳನ್ನು ಅವರ ಒಂದು ಹಿತೈಷಿಗಳಾಗಿ ಏನು ಮಾಡಬೇಕು, ಬೇರೆ ವ್ಯಕ್ತಿಗಳು ಬಹಳ ಆತ್ಮೀಯ ಇರ್ತಕ್ಕಂತಹ ವ್ಯಕ್ತಿಗಳು ಅರ್ಥಕೊಂಡಾಗ ಏನಾಗತ್ತೆ ಅಂದರೆ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿದಾಗ ಏನಾಗತ್ತೆ ಅಂತಂದ್ರೆ ಅವರ ಒಂದು 10 ಸಮಸ್ಯೆಗಳು ಸಹಿತ ಏನಾಗ್ತವೆ ಅಂತಂದ್ರೆ ಇಲ್ಲಿ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ನೀವೇನಾದರೂ ಅವರಿಗೆ ಸಹಾಯವನ್ನು ಮಾಡೋದಾದರೆ ಅಥವಾ ಮಾಡದೇ ಇದ್ರೂ ಸಹಿತ ಏನಾಗ್ತೈತಿ, ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ನೀವು ಆಲಿಸಿದ್ರೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು 100ಕ್ಕೆ 100ರಷ್ಟು ಖಂಡಿತ ಏನಾಗ್ತವೆ, ಸಾಲ್ವ್ ಆಗ್ತವೆ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಮನುಷ್ಯ ಜೀವಿ ಅಂದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಇದ್ರಿಗಿರ್ತಕ್ಕಂತಹ ವ್ಯಕ್ತಿ ಅಥವಾ ನಮ್ಮ ಒಂದು ಸರೌಂಡಲ್ಲಿ ಬರ್ತಕ್ಕಂತಹ ನಮ್ಮ ಆತ್ಮೀಯ ವ್ಯಕ್ತಿಯ ಒಂದು ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತೈತಿ. ಅವರ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ, ನಮ್ಮಿಂದ ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಸಹಿತ ಬೇರೆಯವರಿಂದ ಅವರಿಗೇನಾದರೂ ಸಹಾಯ ಆಗ್ಬೋದು, ಅಥವಾ ಅವರ ಜೀವನದಲ್ಲಿ ನಡೀತಕ್ಕಂಥ ಕಷ್ಟಗಳನ್ನು ಯಾವ ರೀತಿ ನಾವು ಪರಿಹರಿಸ್ಕೊಳ್ಬೇಕು ಅಥವಾ ಪರಿಹರಿಸ್ತಕ್ಕಂಥ ದಾರಿಯನ್ನು ನಾವು ಯಾವ ರೀತಿ ಅವರಿಗೆ ಹೇಳಬೇಕು ಅಂತಕ್ಕಂಥ ಮನೋಭಾವವನ್ನು ಏನು ಮಾಡಬೇಕು, ನಾವು ಹೊಂದಬೇಕಾಗ್ತದೆ. ಅಂದಾಗ ಇಲ್ಲೇನಾಗ್ತೈತಿ ಅಂತಂದ್ರೆ ಮನುಷ್ಯರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಕೆಲವೊಂದಿಷ್ಟು ವ್ಯಕ್ತಿಗಳಿರ್ತಾರೆ, ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ 10 ಸಮಸ್ಯೆಗಳನ್ನು ಇಟ್ಕೊಂಡು ಬಳಲ್ತಿರ್ತಾನೆ, ನೋವನ್ನು ಅನುಭವಿಸ್ತಿರ್ತಾನೆ. ಬಟ್ ಈ ವ್ಯಕ್ತಿ ಏನು ಮಾಡ್ತಿರೋದಿಲ್ಲ, ಆ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಂಡ್ರೂ ಸಹಿತ ಆ ಭಾವನೆಗಳಿಗೆ ಸ್ಪಂದಿಸೋದಿಲ್ಲ. ಅವಾಗೇನಾಗ್ತೈತಿ ಅಂತಂದ್ರೆ ಇಂತಹ ವ್ಯಕ್ತಿ ಏನು ಮಾಡ್ತಾನೆ, ಆ ವ್ಯಕ್ತಿಯ ಬಗ್ಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿಯ ಬಗ್ಗೆ ಒಂದು ತಿರಸ್ಕಾರದ ಭಾವನೆಯನ್ನು ಮೂಡಿಸ್ಕೊತಾನೆ. ಏನು ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಒದ್ದಾಡ್ತಾ ಇದ್ದೀನಿ ಅಥವಾ ತೊಳ್ಳಾಡ್ತಾ ಇದ್ದೀನಿ, ಸೊ ಇವ್ರು ನನ್ನ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ, ಇವಳು ನನ್ನ ಸಮಸ್ಯೆಯನ್ನು ಕೇಳ್ತಾ ಇಲ್ಲ, ಸೊ ಇಷ್ಟೆಲ್ಲ ಕ್ಲೋಸ್ ಆಗಿದ್ದೇವೆ, ಇಷ್ಟೆಲ್ಲ ಹಂಚ್ಕೋತಾ ಇದ್ದೇವೆ, ಬಟ್ ಈ ಸಮಸ್ಯೆಗಳನ್ನು ಕೇಳಲಿಕ್ಕೆ ಇವ್ರು ಯಾಕೆ ನನಗೆ ತಯಾರಿಲ್ಲ, ಸೊ ನನ್ನ ಸಮಸ್ಯೆಗಳನ್ನು ಪರಿಹರಿಸೋರು ಯಾರು, ಇವ್ರು ಏನಾದರೂ ಸಹಾಯ ಮಾಡದೇ ಇದ್ರೂ ಸಹಿತ ನನ್ನ ಸಮಸ್ಯೆಗಳು ಏನು ಅಂತ ಕೇಳಿದರೆ ಸಾಕು, ನಾನೇನಾಗ್ತೇನೆ ಅದರ ಒಂದು ಚಿಂತನೆಯಿಂದ ಹೊರಗೆ ಬರ್ತೀನಿ ಅಂತಕ್ಕಂಥ ಒಂದು ಮನೋಭಾವ ಈ ಸಮಸ್ಯೆಯಲ್ಲಿರ್ತಕ್ಕಂಥ ವ್ಯಕ್ತಿದಾಗಿರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನೋಡ್ರಿ, ಯಾರಾದರೂ ಮಾತಾಡಬೇಕಾದ್ರೆ ಅವರ ಮಾತುಗಳನ್ನು ಸ್ಪಷ್ಟವಾಗಿ ಆಲಿಸ್ರಿ, ಕೇಳ್ರಿ, ಸಂಪೂರ್ಣವಾಗಿ ಕೇಳ್ರಿ. ಕೇಳಿದಾದ್ಮೇಲೆ ಅವರ ಒಂದು ಸಮಸ್ಯೆಗಳು ಏನಿರ್ತಾವೆ ಅಂತಕ್ಕಂಥದ್ದು ಅವರ ಮಾತಲ್ಲೇ ಹೊರಗೆ ಹಾಕಿಬಿಟ್ಟಿರ್ತಾರೆ. ಸೊ ಯಾಕಂತಂದ್ರೆ ನೋಡ್ರಿ, ಬಹಳ ಆತ್ಮೀಯವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಮಾತ್ರ ನಾವೇನು ಮಾಡ್ತೀವಿ ಅಂತಂದ್ರೆ ಬಹಳ ಕ್ಲೋಸೆಸ್ಟ್ ಆಗಿ ಮೂವ್ ಆಗ್ತೇವೆ. ಸೊ ಅಂದ್ರೆ ಒಳ ವಿಚಾರಗಳನ್ನು ಹಂಚ್ಕೊಂಡಿರ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಗೇನು ಮಾಡಬೇಕು ಅಂತಂದ್ರೆ ಸ್ಪಂದನೆ ಮಾಡಬೇಕು. ಸೊ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡಿದಾಗ ಏನಾಕೈತಿ ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತಿ. ಇಲ್ಲದೆ ಹೋದರೆ ಆ ವ್ಯಕ್ತಿ ಸಮಸ್ಯೆಗಳನ್ನು ಆಲಿಸಿಯೂ ಸಹಿತ ನಿಮಗೇನಾದರೂ ಸಜೆಷನ್ ಕೊಡದೆ ಹೋದರೆ, ಸಹಾಯ ಮಾಡದೆ, ನೋಡ್ರಿ ಸಹಾಯ ಮಾಡೋದು ಸೆಕೆಂಡರಿ, ಸಜೆಷನ್ ಕೊಡದೆ ಹೋದರೆ ಏನಾಗ್ತೈತಿ ಅಂತ ಹೇಳಿದ್ರೆ ಪಾಪ ಆ ಸಮಸ್ಯೆಯನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಬೇಸರ ಆಗ್ತಕ್ಕಂಥ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡ್ರಿ, ಯಾವುದೇ ಏನಪ್ಪ ಅಂತಂದ್ರೆ ವಿಷಯ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಕೂತಾಗ ಸಮಸ್ಯೆಗಳನ್ನು
ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಅಂಥ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ರಿ. ಸೊ ಭಾವನೆಗಳಿಗೆ ಬೆಲೆ ಕೊಡ್ರಿ. ಅಂದಾಗ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ವ್ಯಕ್ತಿಗಳು ಸಹಿತ ಏನಾಗ್ತೈತಿ ಒಳ್ಳೆಯ ಒಂದು ಸುಮಧುರ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಎಲ್ರಿಗೂ ಸಹಿತ ಎಲ್ಲವನ್ನ ಸಹಾಯ ಮಾಡ್ರಿ ಅಂತಕ್ಕಂಥದ್ದು ಯಾವ ಒಂದು ಕಾನೂನು ಇಲ್ಲ. ಆದ್ರೆ ಮಾತಿನಿಂದ ನಾವು ಎಲ್ಲರನ್ನ ಏನು ಮಾಡ್ಬೋದು, ಸಮಾಧಾನ ಪಡಿಸ್ಬೋದು. ಯಾಕಂತಂದ್ರೆ ಮಾತಿಗೆ ಅಂತಹ ಒಂದು ಅದ್ಭುತ ಶಕ್ತಿ ಇರೋದು. ಸೊ ಯಾರಾದರೂ ಸಮಸ್ಯೆಯಲ್ಲಿ ಇದ್ದಾಗ ಏನಾಯ್ತು ಅಂತಕ್ಕಂಥದ್ದನ್ನ ಒಂದು ಮಾತು ಕೇಳಿದ್ರೆ ಏನಾಗ್ತಾರೆ, ಅವರು ಎಲ್ಲ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡ್ಬಿಡ್ತಾರೆ. ಸೊ ಅವಾಗ ಏನು ಮಾಡಬೇಕು, ಆ ಸಮಸ್ಯೆಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ನಾವು ಕೊಡಬೇಕಾಗ್ತೈತಿ. ಸೊ ಆ ಸಮಸ್ಯೆಯ ಒಂದು ಮೂಲವನ್ನ ತಿಳ್ಕೊಂಡು ಸಮಸ್ಯೆಯ ಒಂದು ಅಂತ್ಯಕ್ಕೆ ಬರ್ತಕ್ಕಂಥ ಒಂದು ಕಾರಣಗಳನ್ನು ಅಥವಾ ಅದಕ್ಕೆ ಬರ್ತಕ್ಕಂಥ ಒಂದು ಜಯವನ್ನು ನಾವೇನು ಮಾಡಬೇಕು, ಅವರಿಗೆ ಕಂಡುಕೊಳ್ಬೇಕು, ಹೇಳಬೇಕು, ಹೇಳಬೇಕು. ತಪ್ಪು ದಾರಿಯಲ್ಲಿದ್ದರೆ ಸರಿ ಮಾಡಬೇಕು. ಒಳ್ಳೆ ಕೆಲಸಕ್ಕಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಸಹಾಯ ಮಾಡಬೇಕು. ಸಹಾಯ ಆಗದೆ ಹೋದರೂ ಸಹಿತ ಬೇರೆಯವರಿಂದ ಅವರು ಸಹಾಯವನ್ನು ಪಡಿಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನಿರ್ವಹಣೆ ಮಾಡಬೇಕು. ಅಂದಾಗ ಏನಾಗ್ತೈತಿ ಅಂತಂದ್ರೆ ಹಿತೈಷಿಗಳಾಗಿ ನಾವು ಅವರ ಜೊತೆ ಇರ್ತಕ್ಕಂಥದ್ದು ಸಾರ್ಥಕತೆಯನ್ನು ಪಡಿತೈತಿ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡ್ರಿ, ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಒಂದು ಆತ್ಮೀಯರಾಗಿರ್ತಕ್ಕಂಥ ವ್ಯಕ್ತಿಗಳ ಸಮಸ್ಯೆಗಳನ್ನು, ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಭಾವನೆಗಳಿಗೆ ಬೆಲೆ ಕೊಡ್ರಿ ಫಸ್ಟು. ಅಂದಾಗ ಏನಾಗ್ತೈತಿ ಅಂತಂದ್ರೆ ಆ ವ್ಯಕ್ತಿ ನಿಮ್ಮನ್ನು ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಸಂಪೂರ್ಣವಾಗಿ ನಂಬಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಈ ರೀತಿ ನೀವು ಸಹಿತ ಸಮಸ್ಯೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಹತ್ರ ಇದ್ರೆ, ನಿಮ್ಮ ಆಜು ಇದ್ರೆ ಪಾಪ ಆ ಒಂದು ಸಮಸ್ಯೆಗಳಿಗೆ ಬೆಲೆ ಕೊಡ್ರಿ, ಹೇಳ್ರಿ, ಅವರ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಡ್ರಿ. ಅಂದಾಗ ಏನಾಗ್ತೈತಿ ಅಂತಂದ್ರೆ ಜೀವನ ಎಲ್ಲರದ್ದು ಸುಖಮಯವಾಗಿರ್ತೈತಿ. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ನಿಮ್ಮನ್ನು ಭೇಟಿಯಾದೆ. ಸೊ ಇಲ್ಲಿಗೆ ಇದನ್ನ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.